ಈಗ ಮೋಸ್ಟ್ ಟ್ರೆಂಡ್ ಆಗ್ತಿರೋ ಜ್ಯುವೆಲ್ರಿ ಯಾವುದಂದ್ರೆ ಈ ಥರ ಆರಮ್ ಕಪ್ಸ್ ಅಲ್ಲ. ಸೊ ಇದನ್ನು ಬೈ ಮಾಡೋ ಅವಶ್ಯಕತೆ ಇಲ್ಲ, ಈಸಿಯಾಗಿ ನೀವೇ ಓನಾಗಿ ಕಸ್ಟಮೈಸ್ ಮಾಡ್ಕೋಬೋದು. ತುಂಬ ಸಿಂಪಲ್ ವೇಯಲ್ಲಿ ಇದು ಫ್ಲೆಕ್ಸಿಬಲ್ ಆಗಿರುತ್ತೆ, ಯಾವ ಸೈಜ್ ಆಫ್ ಹ್ಯಾಂಡ್ಗಾದರೂ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಅದೇ ಥರ ಫಿಂಗರ್ ರಿಂಗ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದು ನನ್ನ ಔಟ್ಫಿಟ್ಟಿಗೆ ಮ್ಯಾಚಿಂಗ್ ಆಗೇ ಇದನ್ನು ಡಿಸೈನ್ ಮಾಡ್ಕೊಂಡಿರೋದು. ಸೊ ನೀವು ಕಲ್ತ್ಕೊಂಡ್ರೆ ನಿಮ್ಮ ಔಟ್ಫಿಟ್ಸಿಗೆ ಮ್ಯಾಚಿಂಗ್ ಹೇಗೆ ಬೇಕೋ ಹಾಗೆ ಡಿಸೈನ್ ಮಾಡ್ಕೋಬೋದು. ಅದಕ್ಕೆ ಈ ಥರ ಅಲ್ಯೂಮಿನಿಯಂ ವೈರ್ನ ಎಸ್ ಶೇಪಲ್ಲಿ ಬೆಂಡ್ ಮಾಡ್ಕೋಬೇಕಿರುತ್ತೆ. ಕೆಲವೊಂದು ವೆಸ್ಟರ್ನ್ ಸ್ಟೈಲ್ ಡ್ರೆಸ್ಸಸ್ಗಾದರೆ ಬರೀ ಇಷ್ಟೇ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಸಿಂಪಲ್ಲಾಗೆ. ಸೊ ಪಾರ್ಟಿ ವೇರ್ ಲುಕ್ ಬೇಕು ಅಂದರೆ ಅವಾಗ ಸ್ಟೋನ್ ಚೈನು, ಕ್ಲಿಪ್ ಸ್ಟೋನ್ಸು ಅಥವಾ ಫ್ಲವರ್ಸ್ನ ಅಟ್ಯಾಚ್ ಮಾಡಬೇಕಿರುತ್ತೆ. B7000 ಅಥವಾ ಫೆವಿಕ್ರಿಲ್ ಗ್ಲೂ ಅಲ್ಲಿ ಅಟ್ಯಾಚ್ ಮಾಡ್ಬೋದು. ಸೊ ಇಲ್ಲಿ ನಾನು ಈ ಥರ ಸ್ಟೋನ್ ಚೈನು ಮತ್ತು ಫ್ಲವರ್ಸ್ನ ಅಟ್ಯಾಚ್ ಮಾಡಿದ್ದೀನಿ. ಅದೆಲ್ಲ ನಾನು ಬ್ಲೌಸ್ ಡಿಸೈನ್ಗೆ ಬಂದಿರೋ ಫ್ಲವರ್ಸ್ನ ಅಟ್ಯಾಚ್ ಮಾಡಿದ್ದೀನಿ ಟ್ವಿನ್ನಿಂಗ್ ಮಾಡೋದಕ್ಕೆ ಅಂತ. ಸೊ ಇದು ಇನ್ನೊಂದು ಥರ ಆರಮ್ ಕಪ್ಸು, ಇದು ಫಿಂಗರ್ ರಿಂಗು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಆ ಥರ ಆರಮ್ ಕಪ್ಸ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ. ಸೊ ಇದು ಬಂದು ಬೇರೆ ಥರ ಆರಮ್ ಕಪ್ಸ್, ಇದು ಆ ಔಟ್ಫಿಟ್ಸ್ಗೆ ಮ್ಯಾಚ್ ಆಗೋಂಗೆ ಡಿಸೈನ್ ಮಾಡ್ಕೊಂಡಿದ್ದೀನಿ ಬೇರೆ ಬೇರೆ ಸ್ಟೈಲಲ್ಲಿ. ಸೊ ಇದು ಬಂದು ಕೇಪ್ ಸ್ಟೈಲ್ ಬ್ಲೌಸ್ ಪ್ಯಾಟ್ರನ್ನು. ಸೊ ಆ ಶೋಲ್ಡರ್ ಪಾರ್ಟ್ಗೆ ಏನು ಡಿಸೈನ್ ಇದೆಯೋ ಅದೇ ಥರ ಆರಮ್ ಕಫ್ ಬೇಕು ಅಂತ ಡಿಸೈನ್ ಮಾಡ್ಕೊಂಡಿರೋದು. ಇನ್ನು ನೆಕ್ಲೆಸ್ ಪಾರ್ಟಲ್ಲಿ ಆ ಕ್ಲಿಪ್ ಸ್ಟೋನ್ಸ್ನ ಯೂಸ್ ಮಾಡಿದ್ದೀನಲ್ವ, ಆ ಕ್ಲಿಪ್ ಸ್ಟೋನೇ ಫಿಂಗರ್ ರಿಂಗ್ಗೆ ಆ್ಯಡ್ ಮಾಡಿದ್ದೀನಿ. ಈ ಕೇಪ್ ಸ್ಟೈಲ್ ಡೀಟೇಲ್ಸ್ ಎಲ್ಲ ನೆಕ್ಸ್ಟ್ ವೀಡಿಯೋಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಈ ಥರ ಇನ್ನಷ್ಟು ಕ್ರಿಯೇಟಿವ್ ವೀಡಿಯೋಸ್ ಬೇಕು ಅಂದರೆ ಈ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.